ಆಗೋಯ್ತದ ಕಣಣ್ಣ. ಗೋಪಾಲಣ್ಣಿ ಹೊಸ ಹಾರ ತುರಾಯಿ ರೆಡಿ ಮಾಡ್ಕೊಳ್ಳೋಣ. ಲೇ ಯಾರಿಗ್ಲ ಹಾರ ತುರಾಯಿ ಮುಗಿಯ ಎಲೆಕ್ಷನ್ ಎಲ್ಲ ಮುಗಿದು ಆಗರೆಲ್ಲ ಮಿನಿಸ್ಟರ್ ಆದ್ರು. ಈಗ ಹಾರ ತುರಾಯಿ ತಂದು ಯಾರ ತಲೆ ಮೇಲೆ ಇಡದ್ಲೆ? ಹೊಸಿ ಕೇಳ್ಕೊಂಡು ಮಾತಾಡೋಣ. ಏಕ್ದಮ್ ರೈಟ್ ಆಯ್ತಿಲ್ಲಪ್ಪ. ಸ್ಟೇಟ್ ಗೌರ್ಮೆಂಟ್ಗೆ 3 ಜನ ಡೆಪ್ಟಿ ಸಿಎಂಗಳನ್ನ ಮಾಡ್ತಾರಂತೆ ಕಣೆ. ಹಾಗಡೆ ಇದೆಲ್ಲ ಹೇಳ್ತಾ ಇದೀಯ? ಡಿಕೆನ ಸಿಎಂ ಮಾಡಿ ಸಿದ್ದಣ್ಣನ ರಾಜ್ಯಪಾಲ ಮಾಡಿ ಇಬ್ರು 3 ಜನನ್ನು ಡೆಪ್ಟಿ ಮಾಡಿದಾರೆ ಅಂತ ಹಿಂದೆ ನಾನೇ ಹೇಳಿದ್ದೆ. ಆದ್ರೆ ಕಾಂಗ್ರೆಸ್ ಮಕಡೆ ಮಲ್ಗಿ ಖರ್ಗೆ PM ಆಗ್ಲಿಲ್ಲ, ಸಿದ್ದು ರಾಜ್ಯಪಾಲ ಆಗ್ಲಿಲ್ಲ, ಡಿಕೆ ಸಿಎಂ ಆಗ್ಲಿಲ್ಲ. ಆದ್ರೂ ಯಾಕ್ಲ 3 ಡೆಪ್ಟಿ ಸಿಎಂ? ಅದೇ ಕಣ MP ಎಲೆಕ್ಷನ್ ಅಲ್ಲಿ ಯಾರು ವೋಟ್ ಹಾಕ್ಸೋದಿಲ್ವೋ ಅವ್ರು ತಲೆ ದಂಡ ಮಾಡ್ತೀವಿ ಅಂತ ಎದುರಿಸಿದ್ರು ಕಣೆ. ಆದ್ರೆ ಈಗ DK ಬ್ರದರೇ ಸ್ವತ್ತೈತೆ. ಅದಕ್ಕೆ DKನ ತಲೆದಂಡ ಮಾಡಿ ಗೆಲ್ಸಿರೋ ಮಿನಿಸ್ಟರ್ಗಳಿಗೆ ಪ್ರಮೋಷನ್ ಕೊಡಿ ಅಂತ ಕುಂತವಂತೆ. ಲಾಜಿಕ್ ಐತೆ ಕಣ್ಲೆ. ಅಂದಂಗೆ ಈಗ ಯಾರ್ಯಾರು ಡೆಪ್ಟಿ ಆಯ್ತವಂತ್ಲೆ? 1 ಸತೀಶ್ ಜಾರಕಿಹೊಳಿ ಕಣೆ, 2 MB ಪಾಟೀಲ್, 3ನೇದು ಈಶ್ವರ್ ಖಂಡ್ರೆ ಕೊಡಿ ಅಂತ ಕುಂತವಂತೆ ಕಣೆ. ಅಂದ್ರೆ ಡಿಕೆನೆ ರಾಜೀನಾಮೆ ಕೊಡಿಸ್ತವ ಹೆಂಗ್ಲೆ? DKಗೆ 2 ಆಪ್ಷನ್ ಕೊಟ್ಟವೆ. 1 ಡೆಪ್ಟಿ ಸಿಎಂ ಆಗಿತ್ಕೊಂಡು ಅಧ್ಯಕ್ಷನ ಸೀಟ್ ಬಿಟ್ಕೊಡೋದು, ಇಲ್ಲಾಂದ್ರೆ ಅಧ್ಯಕ್ಷ ಆಗಿತ್ಕೊಂಡು ಡೆಪ್ಟಿ ಬಿಟ್ಕೊಡೋದು. ಒಟ್ನಲ್ಲಿ 2ರಲ್ಲಿ 1 ಬಿಡ್ಲೇಬೇಕೇನ್ಲೆ? ಬಿಡ್ಲೇಬೇಕು ಕಣ, ವಿಧಿ ಇಲ್ಲ. ಅಯ್ಯಯ್ಯೋ, ಹಿಂಗಾರೆ ಪಾಲ್ಟಿ 2-3 ಚೂರು ಎದ್ದೋಯ್ತದಲ್ಲ ಬೇಕನಜಿ. ಹಂಗೇನಾರ ಆದ್ರೆ ಕುಮಾರಣ್ಣ ಫುಲ್ ಆಕ್ಟಿವ್ ಆಗಿ ಆಪರೇಷನ್ ಮಾಡಿ ಬಿಸಾಕಕ್ ರೆಡಿ ಆಗೈತೆ ಕಣೆ. ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಅಂತ ದೊಡ್ಡ ಖಾತೆ ಕೊಟ್ಟವ್ರಿ. ಅಂತದ್ರಲ್ಲಿ ಸ್ಟೇಟ್ ಗೌರ್ಮೆಂಟ್ ತಂಟಿಗೆ ಯಾಕೆ ಬರ್ತದಲ್ಲ ಕುಮಾರಣ್ಣ? ಸೆಂಟ್ರಲ್ ನವೇ ಸುಪಾರಿ ಕೊಟ್ರೆ ಸುಮ್ಕೆ ಬಿಡ್ತದಿಲ್ಲ, ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ಬರ್ತದೆ. ಹಿಂಗ ಮಾಡಿ ಕೊನೆಗೆ ಒಂದಿನ ಕುಮಾರಣ್ಣನ್ ತಗೊಂಡು ಬಿಜೆಪಿ ಅಧ್ಯಕ್ಷನ ಮಾಡ್ತಾರೆ ಕಣ್ಲೆ. ಅದಕ್ಕೂ ಪ್ಲಾನ್ ರೆಡಿ ಆಗೈತಂತೆ ಕಣ. ಒಂದೇ ಸರ್ತಿಗೆ ಡೀಲ್ ಆದ್ರೆ ಸರಿ ಹೋಗೋದಿಲ್ಲ. ಬಿಜೆಪಿಲು ಬಂಡಿ ಹೇಳ್ತಾರೆ ಅಂತವ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾವಂತೆ. ಅದೇನಾಯ್ತದೋ ನೋಡೋಣ ಬಿಡ್ಲೆ. ಹಳೆ ನೀರು ಮುಂದೆ ಕರೆದು ಹೊಸ ನೀರು ಬರ್ಲೇಬೇಕು. ನಾವು ಹೊಸ ನೀರಲ್ಲಿ ಮಕನು ಮತ್ತೊಂದು ತೊಳ್ಕೊಳ್ಳೋಣ. ನಡ್ಲೆ ಅತ್ಲೆಗೆ ಶಿವನಿ ಶಂಭುಲಿಂಗ.